ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡುಗೆಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನೊಂದು ತುಂಬ ಇಷ್ಟಪಡುವಂಥ ಎಗ್ ಪಪ್ಸ್ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಎಗ್ ಪಪ್ಸ್ ಅಂದ್ರೇ ಆಲ್ಮೋಸ್ಟ್ ನಾವು ಬೇಕ್ರಿಲಿ ಹೋದರೆ ತೊಗೊಂಡು ತಿನ್ನೋಕ್ಕೆ ಇಷ್ಟಪಡ್ತೀವಿ. ಹಾಗೆ ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡ್ಕೋಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ನಮ್ಮ ಚಾನಲ್ ಹೊಸಬ್ರು ನೋಡ್ತಾ ಇದ್ದೀರೋ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ಬನ್ನಿ, ಈಗ ಎಗ್ ಪಪ್ಸ್ ಆಗಿರೋದ್ರಿಂದ ನಾನು ಒಂದು 3 ಮೊಟ್ಟೆನ ಬೇಯಿಸಿ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ. 1 ಬಟ್ಲಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. 2 ಈರುಳ್ಳಿನ ಸಣ್ಣದಾಗಿ ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಟಾಣಿ, ಅಕ್ಕಿ ಹಸಿಟ್ಟು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಕಾರದ ಪುಡಿ, ಉಪ್ಪು ರುಚಿಗೆ, ಎಗ್ ಮಸಾಲ ಪೌಡರು, ತುಪ್ಪ, ಎಣ್ಣೆ ಕರಿಯೋದಕ್ಕೋಸ್ಕರ, ಜೊತೆಗೆ ಒಂದು ಮೊಟ್ಟೆನ ಹಾಕೋತಾ ಇದ್ದೀನಿ. ಬನ್ನಿ, ಈಗ ನಾನು ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ ತೊಗೊಂಡಿರೋಂಥ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಈಗ ಉಪ್ಪೆಲ್ಲ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಮೂಲಿ ನಾವು ಚಪಾತಿಗೆಲ್ಲ ಯಾವ ರೀತಿ ಕಲಿಸ್ತೀವೋ ಆ ರೀತಿ ಕಲಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಮಾಮೂಲಿ ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬೇಕು. ಈಗ ಬನ್ನಿ ನೋಡಿ, ಈ ರೀತಿ ಎಲ್ಲ ಚಪಾತಿ ಹಿಟ್ಟಿನ ಥರ ಕಲಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಸ್ವಲ್ಪ ಹೊತ್ತು ಸೈಡ್ಗೆ ಇಟ್ಟರೆ ಇದು ತುಂಬ ಚೆನ್ನಾಗಿ ನೆಂದ್ಕೊಳ್ಳುತ್ತೆ. ನೀವು ಎಣ್ಣೆ ತುಪ್ಪ ಏನು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆನೇ ಹಾಕಿದ್ದೀನಿ. ಈಗ ಇದನ್ನು ನೋಡಿ, ಕಲಸಿ ಎಣ್ಣೆ ಹಾಕಿ ಕಲಸಿ ಸೈಡ್ ಇಟ್ಟಿದ್ದೀನಿ. ಇದನ್ನು ಸೈಡ್ಗೆ ಇಟ್ಬಿಡೋಣ. ಈಗ ಬನ್ನಿ, ಈಗ ನಾನೊಂದು ಬೌಲ್ ಇಟ್ಟಿದ್ದೀನಿ. ಅದಕ್ಕಿಂತ ಮೊದಲು ಒಂದು ಮಿಶ್ರಣನ ರೆಡಿ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟು ಕಲಿಸಿದಾಗ ಅದು ಮಧ್ಯೆ ಹಾಕೋಕ್ಕೆ ಅಂತ ಒಂದು ಇದು ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು 2 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಸಿಟ್ಟನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಅಕ್ಕಿ ಹಸಿಟ್ಟೆ ಹಾಕಿ ಮೈದಾ ಹಿಟ್ಟೆಲ್ಲ ಹಾಕಬೇಡಿ. ಈ ರೀತಿ ಚೆನ್ನಾಗಿ ಗಂಟಿಲ್ದಿದ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಒಂದು ಗಂಟಿರಬಾರ್ದು. ನೋಡಿ, ಈಗ ಮಿಶ್ರಣನ ರೆಡಿ ಮಾಡ್ಕೊಂಡಿದ್ದೀನಿ. ಇದಾಗಿದೆ, ಒಂದು ಗಂಟಿಲ್ದೇ ಇದ್ದಂಗೆ ಮಾಡ್ಕೊಂಡಿದ್ದೀನಿ. ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಈಗ ನೋಡಿ, ಇವಾಗ ನಾನು ಒಂದು ಬಾಣಲಿನ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇದು ಚಿಕ್ಕ ಸ್ಪೂನು, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಅಷ್ಟೇ. 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ದೊಡ್ಡ ಸ್ಪೂನಲ್ಲಿ. ಎಣ್ಣೆ ಕಾದಿದೆ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ಇದು ಎಗ್ ಪಪ್ಸ್ಗೆ ಸ್ಟಫಿಂಗೋಸ್ಕರ ಒಂದು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಹಸಿಮೆಣ್ಸಿಕಾಯಿ ಆ ಥರ ಎಲ್ಲ ಏನೂ ಹಾಕೋಕ್ಕೆ ಹೋಗಬಾರ್ದು. ಮಧ್ಯದಲ್ಲಿ ಖಾರ ಹಸಿಮೆಣ್ಸಿಕಾಯಿ ಸಿಕ್ಕಿದ್ರೆ ಖಾರ ಆಗುತ್ತೆ. ಇದ್ರ ಜೊತೆಗೆ ಒಂದು 2 ಎಲೆ ಆಗೋಷ್ಟು ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲದೆ ಸ್ಕಿಪ್ ಮಾಡ್ಕೋಬೋದು. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಫ್ರೈ ಆಗಬೇಕು. ಈಗ 2 ನಿಮಿಷ ಈರುಳ್ಳಿ ಚೆನ್ನಾಗೆ ಫ್ರೈ ಆಗಿದೆ. ಈಗ ನಾವು ಬಟಾಣಿನ ಹಾಕ್ಕೊಳ್ಳೋಣ. ಬಟಾಣಿ ಜಾಸ್ತಿ ತೊಗೊಂಡಿಲ್ಲ, ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಈಗ ಬಟಾಣಿ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಜಾಸ್ತಿ ತೊಗೊಂಡಿಲ್ಲ, ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 1 ಸೆಕೆಂಡ್ ಫ್ರೈ ಮಾಡಿದ್ದೀನಿ. ಈಗ ಅಚ್ಕಾರದ ಪುಡಿ, ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಎಗ್ ಮಸಾಲ ಪೌಡರು, ಪಪ್ಸ್ ಆಗಿರೋದ್ರಿಂದ ಎಗ್ ಮಸಾಲ ಪೌಡರ್ನು ಕೂಡ ತೊಗೊಂಡಿಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು 2 ಸೆಕೆಂಡ್ ಅಥವಾ 3 ಸೆಕೆಂಡು ಫ್ರೈ ಆದರೆ ಸಾಕು. ಇದು ರೆಡಿ ಆಗುತ್ತೆ ಸ್ಟಫಿಂಗ್ಗೆ. ಈಗ ಮಸಾಲ ಪೌಡ್ರ್ ಎಲ್ಲ ಹಾಕಿ ಮಿಕ್ಸ್ ಆಗಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಈಗ ನಾನು 1 ಮೊಟ್ಟೆನ ತೊಗೋತಾ ಇದ್ದೀನಿ. 1 ಮೊಟ್ಟೆ ಹಾಕ್ತಾಯಿದ್ದೀನಿ.
ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಆಗೋ ಗಂಟ, ಸ್ವಲ್ಪ ಏನು ಅಂತ ಎಗ್ ಬುರ್ಜಿ ಮಾಡೋ ಥರ ಎಲ್ಲ ಏನಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಹುರ್ಕೊಂಡ್ರೆ ಸಾಕು. ನೋಡಿ ಈ ಥರ ಬಿಡಿಯಾಗಿ ಉದುರಾಗಿ ಬಂದಿದೆ. ಈಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡೋಣ ಅಷ್ಟೇ. ಇದು ಆಯಿತು. ಈಗ ಇದನ್ನು ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ನೋಡಿ ಇವಾಗ ಮೈದಾ ಹಿಟ್ಟನ್ನ ಕಲಸಿಟ್ಟಿದ್ದು ಅದನ್ನು ಚೆನ್ನಾಗಿ ನೆಂದಿದೆಯಾ ನೋಡೋಣ ಬನ್ನಿ. ನೋಡಿ ಈಗ ಚೆನ್ನಾಗಾಗಿದೆ, ಇದು ತುಂಬ ಚೆನ್ನಾಗಿ ನೆಂದಿದೆ. ಇದನ್ನು ನಾವು ಒಂದು 5 ಉಂಡೆಯಾಗಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಂಡು ನೋಡಿ ಈಗ ಎಲ್ಲ ಕಟ್ ಮಾಡಿ ಒಂದು 5 ಉಂಡೆ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಕಲ್ಲಿದ್ರೆ ಅಥವಾ ಕಲ್ಲು ಮೇಲಾಗಲಿ ಇಲ್ಲ ಚಪಾತಿ ಮಣೇಲಿ ಈ ರೀತಿ ಚಪಾತಿ ಥರ ಚೆನ್ನಾಗಿ ಲಟ್ಟಿಸ್ಕೋಬೇಕು. ರೌಂಡಾಗಿ ನಾವು ಮಾಮೂಲಿ ಚಪಾತಿ ಎಲ್ಲ ಹೇಗೆ ಒತ್ತುತ್ತೀವೋ ಆ ರೀತಿ ಇದನ್ನು ಲಟ್ಟಿಸ್ಕೋಬೇಕು. ಕಲ್ಲಾಗಲಿ ಅಥವಾ ಮಣೇಲಾಗಲಿ ಈ ರೀತಿ ಚೆನ್ನಾಗಿ ಚಪಾತಿ ಥರ ಲಟ್ಟಿಸ್ಕೋಬೇಕು. ತುಂಬ ತೆಳುನೂ ಇರಬಾರ್ದು, ತುಂಬ ಮಂದನೂ ಇರಬಾರ್ದು, ಒಂದೇ ಹದದಲ್ಲಿ ನೋಡಿ ಇದನ್ನು ಚೆನ್ನಾಗಿ ಲಟ್ಟಿಸ್ಕೋಬೇಕು. ನೋಡಿ ಈ ರೀತಿ ಅಗಲವಾಗಿ ಒತ್ಕೋಬೇಕು. ಈಗ ನಾವು 5 ಏನು ತೊಗೊಂಡಿದ್ದೀವೋ ಅದು 5 ಕೂಡ ನಾವು ಇದೇ ರೀತಿ ಒತ್ಕೊಂಡು ಇಟ್ಕೋಬೇಕು. ನೋಡಿ ಈ ರೀತಿ ರೌಂಡಾಗಿ ಎಲ್ಲನೂ ಒತ್ತಿ ಇಟ್ಕೊಂಡಿದ್ದೀನಿ ನಾನು 5 ಚಪಾತಿನೂ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಕಲಸಿಟ್ಕೊಂಡಿರೋಂಥ ಮಿಶ್ರಣನ ಹಾಕೋತಾಯಿದ್ದೀನಿ. ನಾವು ಎಷ್ಟು ಪೂರಿ ಮಾಡ್ಕೊಂಡಿದ್ದೀವೋ ಅಷ್ಟಕ್ಕೆಲ್ಲ ಇದೇ ರೀತಿ ಹಾಕಿದ್ರೆ ನಮಗೆ ಎಣ್ಣೆಗೆ ಹಾಕಿದಾಗ ಕ್ರಿಸ್ಪಿಯಾಗಿ ಬರುತ್ತೆ, ಎಳೆಯಾಗಿ ನೀಟಾಗಿ ನಮಗೆ ಸೇಮ್ ಬೇಕ್ರಿ ಸಿಗೋವಂಥ ಪಪ್ಸ್ ಥರನೇ ಸಿಗುತ್ತೆ. ಇದು ಒಂದಾಗಿದೆ. ಈಗ ಎರಡನೇದಕ್ಕೆ ಹಾಕ್ತಾಯಿದ್ದೀನಿ. ಎರಡನೇದಕ್ಕೂ ಕೂಡ ಅದೇ ರೀತಿ ಹಾಕ್ಕೊಂಡು 5 ಪೂರಿನೂ ನಾವು ಇದೇ ರೀತಿ ಮಾಡ್ಕೋಬೇಕು. ನೋಡಿ ಈಗ ನಾನು 5 ಚಪಾತಿನೂ ಕೂಡ ಎಳೆಯಾಗಿ ತುಪ್ಪ ಮತ್ತು ಅಕ್ಕಿ ಹಸಿಟ್ಟು ಏನು ಕಲಿಸ್ಕೊಂಡಿದ್ವು ಅದನ್ನು ಮಧ್ಯೆ ಹಾಕಿ 5 ಕೂಡ ಈ ಥರ ರೌಂಡಾಗಿ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಮೈದಾ ಹಸಿಟ್ಟು ಹಾಕಿ ಮತ್ತು ನಾವು ಲೈಟಾಗಿ ಇದನ್ನು ಲಟ್ಟಿಸ್ಕೊಳ್ಳೋಣ. ನಮಗೆ ಎಳೆಯಾಗಿ ಅಗಲವಾಗಿ ಬರಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ. ನೋಡಿ ಈಗ ಮೇಲೆ ಮೈದಾ ಹಸಿಟ್ಟು ಹಾಕಿ ನಾವು ಸುತ್ತ ರೌಂಡಾಗಿ ಒತ್ಕೊಂಡಿದ್ದೀನಿ. ಮತ್ತೆ ಇದನ್ನು ನಮಗೆ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೋಬೇಕು. ನಮಗೆ ಎಷ್ಟು ಬಾಕ್ಸ್ ಥರ ಇದಾಗುತ್ತೋ ಅಷ್ಟೊತ್ತ ಲೆವೆಲಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈಗ ನಾನು ಒಂದು 6 ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಸ್ಟಫಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇದ್ರ ಮೇಲೆ ಒಂದು ಮೊಟ್ಟೆನೂ ಹಾಕ್ಕೊಳ್ಳೋಣ. ಎಲ್ಲದಕ್ಕೂ ಅದೇ ರೀತಿ ಮಾಡ್ಕೋಬೇಕು. ನೋಡಿ ಈಗ ಎಲ್ಲದಕ್ಕೂ ಸ್ಟಫಿಂಗು ಮತ್ತು ಮೊಟ್ಟೆನ ಒಂದೊಂದು ಪೀಸ್ ಮಾಡಿರೋ ಮೊಟ್ಟೆನ ಹಾಕ್ಕೊಂಡಿದ್ದೀವಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕಾದ್ರೂ ಅದನ್ನು ಫೋಲ್ಡ್ ಮಾಡ್ಕೋಬೋದು. ಓವನ್ ಇರೋರು ಒಂಥರ ಮಾಡ್ಕೋತಾರೆ, ಎಣ್ಣೆಲಿ ಕರಿಯೋರು ಒಂಥರ ಮಾಡ್ತಾರೆ. ನಾನೀಗ ಮಾಮೂಲಿ ಅಂಗಡಿಗಳಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಮಾಡ್ಕೋತಾ ಇದ್ದೀನಿ. ಇದನ್ನು ಮಾಡುವಾಗ ಗ್ಯಾಪ್ ಏನು ಇರದೇ ಇದ್ದಂಗೆ ಮಾಡ್ಕೊಳ್ಳಿ. ಈ ಥರ ಎಲ್ಲ ಗ್ಯಾಪ್ ಬಿಡಬಾರ್ದು. ಬಿಡೋದ್ರಿಂದ ನಿಮಗೆ ಎಣ್ಣೆಗೆ ಹಾಕ್ದಾಗ ಅದು ಮಸಾಲೆ ಈಚೆ ಬಂದುಬಿಡುತ್ತೆ. ಬನ್ನಿ ಈಗ ಎಲ್ಲನೂ ನಾನು ಈ ರೀತಿ ಬಾಕ್ಸ್ ಟೈಪಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಎಣ್ಣೆಲಿ ಕರಿಯೋಣ. ನೋಡಿ ಈಗ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಲಿ ಎಣ್ಣೆ ಕರಿಯೋದಕ್ಕೋಸ್ಕರ ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ. ಇದು ತುಂಬ ಬಿಸಿ ಎಲ್ಲ ಮಾಡಿಕೊಂಡು ಹಾಕೋಂಗಿಲ್ಲ, ಸ್ವಲ್ಪ ಬಿಸಿ ಇದ್ದಾಗ ಹಾಕ್ಕೋಬೇಕು. ಈಗ ನಾನು ಇದಕ್ಕೆ 2 ಹಾಕ್ಕೋತಾ ಇದ್ದೀನಿ. 2 ಹಾಕಿ ಸ್ವಲ್ಪ ಬೇಯಕ್ಕೆ ಬಿಡೋಣ. ನೋಡಿ ಪಪ್ಸು ಚೆನ್ನಾಗೆ ಬೆಂದಿದೆ, ಎಳೆಯಾಗೆ. ನೋಡಿ ಪದ್ರ ನೋಡಿದ್ರೆ ಗೊತ್ತಾಗುತ್ತೆ. ಇದು ಒಳಗಡೆ ಎಲ್ಲ ಎಣ್ಣೆ ಅಂಶ ಹೋಗಿ ತುಂಬ ಚೆನ್ನಾಗೆ ಬಂದಿದೆ. ಈಗ ಇದಾಗಿದೆ, ಇದನ್ನು ಎತ್ಕೊಳ್ಳೋಣ. ನೋಡಿ ಈಗ ಎಗ್ ಪಪ್ಸು ರೆಡಿಯಾಗಿದೆ. ತುಂಬ ಎಳೆಯಾಗಿ ಪದರವಾಗಿ ಬಂದಿದೆ. ಈಗ ಇದನ್ನು ನಾನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ನೀಟಾಗಿ ಬಂದಿದೆ. ನಾವು ಮನೇಲೇ ಕೂಡ ಮಾಡ್ಕೋಬೋದು. ತುಂಬ ಈಸಿಯಾಗಿ ರೆಡಿಯಾಗುತ್ತೆ. ಎಗ್ ಪಪ್ಸ್ ಅಂದರೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ.
ಬನ್ನಿ ಫ್ರೆಂಡ್, ಎಗ್ ಪಪ್ಸು ರೆಡಿಯಾಗಿದೆ. ತುಂಬ ಈಸಿಯಾಗಿ ಮನೆಯಲ್ಲೇ ಗರಿಗರಿಯಾಗಿ ಮಾಡ್ಕೋಬೋದು. ತುಂಬ ರುಚಿಯಾಗಿದೆ, ಒಳ್ಳೆ ಟೇಸ್ಟು ಕೂಡ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರೇ ಇದ್ದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.